ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತಗಳು. ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ಒಬ್ಬ ಧೈರ್ಯಶಾಲಿ, ಸ್ವಾಭಿಮಾನಿ ಮತ್ತು ಪ್ರಾಮಾಣಿಕ ಹುಡುಗಿ ಪ್ರಿಯಾಂಕಾ ಅವರ ಜೀವನದ ಕಥೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಫ್ರೆಂಡ್ಸ್, ಇವರ ಹೆಸರು ಮತ್ತು ಮೂಲಗಳನ್ನು ನಾವು ನೋಡೋದಾದರೆ ಇವರ ಹೆಸರು ಪ್ರಿಯಾಂಕಾ ಅಂತ. ವಯಸ್ಸು 30 ವರ್ಷ ವಯಸ್ಸಿನ ಯುವತಿ. ಹುಟ್ಟುಹಳ್ಳಿ, ಧಾರವಾಡ ಎಂದು ಹೇಳಿಕೊಂಡಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ವಾಸಿಸುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಇವರು BA ಎಲೆಕ್ಟ್ರಾನಿಕ್ ಪದವಿ ಪಡೆದಿದ್ದು IT ಕ್ಷೇತ್ರದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಆತ್ಮವಿಶ್ವಾಸಿ, ಪ್ರಾಮಾಣಿಕ ಮತ್ತು ಜವಾಬ್ದಾರಿಯುತ ಮಹಿಳೆ. ಕುಟುಂಬ ಮೌಲ್ಯಗಳಿಗೆ ಬದ್ಧತೆಯನ್ನು ಹೊಂದಿದ್ದಾರೆ. ಮನಃಶಾಂತಿ ಮತ್ತು ಸಹಾನುಭೂತಿ ಇರುವವಳು. ಕ್ರೀಡೆ ಮತ್ತು ಓದುಗಳಿಗೆ ಆಸಕ್ತಿಯನ್ನು ಕೂಡ ಕೊಡುತ್ತಾರೆ. ಸ್ನೇಹಪರ ಮತ್ತು ಸಹಾಯಕ ಸ್ವಭಾವವನ್ನು ಹೊಂದಿದ್ದಾರೆ ಎಂದು ತಿಳಿಸಲಾಗಿದೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗಿಯ ಪ್ರೊಫೈಲ್ ನಿಮಗೆ ಇಷ್ಟವಾಗಿದ್ದರೆ ಅಥವಾ ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಪ್ರಿಯಾಂಕರವರು 4 ವರ್ಷಗಳ ಹಿಂದೆ ಮದುವೆಯಾಗಿದ್ದು ವೈಯಕ್ತಿಕ ಅರ್ಥಭೇದಗಳಿಂದಾಗಿ 2 ವರ್ಷದಲ್ಲಿ ವಿಚ್ಛೇದನಕ್ಕೆ ತಲುಪಿದರು. ಈ ಸಂಕಷ್ಟದ ಕಾಲದಲ್ಲಿ ಆಕೆ ಭಾರಿ ಒಂಟಿತನವನ್ನು ಅನುಭವಿಸಿದರು. ತನ್ನ ಕೆಲಸ ಮತ್ತು ಕುಟುಂಬದ ಬೆಂಬಲದಿಂದ ಮತ್ತೆ ಬಲವಾಗಿ ಬದುಕನ್ನು ಎದುರಿಸಿದರು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಕುಟುಂಬದ ವಿವರಗಳನ್ನು ನಾವು ನೋಡೋದಾದರೆ ತಂದೆ ವ್ಯಾಪಾರಿಯಾಗಿದ್ದಾರೆ, ತಾಯಿ ಗೃಹಿಣಿ, ಒಂದು ಅಣ್ಣ ಇಂಜಿನಿಯರ್ ಕೆಲಸವನ್ನು ಮಾಡುತ್ತಿದ್ದಾನೆ. ತಮ್ಮ ಕುಟುಂಬವು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ವಾಸವಿದೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಮೊದಲ ಮದುವೆಯ ಕುರಿತು ಮಾಹಿತಿಯನ್ನು ನಾವು ನೋಡೋದಾದರೆ ಮೊದಲ ಮದುವೆ ಪ್ರೀತಿಯಿಂದ ಆಯಿತಂತೆ. ಆದರೆ ಜೀವನ ಶೈಲಿ ಮತ್ತು ಗುರಿಗಳ ವ್ಯತ್ಯಾಸದಿಂದ ಸಂಬಂಧ ಮುರಿದು ಒಂದಾಯಿತು ಎಂದು ತಿಳಿಸಿದ್ದಾರೆ. ಎರಡು ಕುಟುಂಬಗಳು ಬುದ್ಧಿವಂತಿಕೆಯಿಂದ ವಿಚ್ಛೇದನಕ್ಕೆ ಒಪ್ಪಿಕೊಂಡವು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಈಗ ಅವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ವಯಸ್ಸು 38ರಿಂದ 38 ವರ್ಷ ಆಗಿರಬೇಕಂತೆ. ಸ್ಥಿರ ಉದ್ಯೋಗ, IT, ಬಿಸ್ನೆಸ್, ಬ್ಯಾಂಕಿಂಗ್ ಅಥವಾ ಯಾವುದೇ ಉದ್ಯೋಗ ಆಗಿದ್ದರೂ ಪರವಾಗಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಕುಡಿತ, ಧೂಮಪಾನ ಇಲ್ಲದವರು ಆಗಿರಬೇಕು. ಕುಟುಂಬ ಮೌಲ್ಯಗಳಿಗೆ ಗೌರವ ನೀಡುವವನು, ಜೀವನದ ಸವಾಲುಗಳನ್ನು ಹಂಚಿಕೊಳ್ಳಲು ಬಯಸುವವನು, ಸಹಾನುಭೂತಿ ಹೊಂದಿರುವ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಇವರ ಭವಿಷ್ಯದ ಕನಸುಗಳನ್ನು ನಾವು ನೋಡೋದಾದರೆ ಅವಳು ತನ್ನ ಜೀವನದಲ್ಲಿ ಪ್ರೀತಿ ಮತ್ತು ನೆಮ್ಮದಿಯನ್ನು ಹುಡುಕುತ್ತಿದ್ದಾಳೆ. ಸರಿಯಾದ ಸಂಗಾತಿಯೊಂದಿಗೆ ಬದುಕನ್ನು ಹಂಚಿಕೊಳ್ಳಲು ಬಯಸುವವಳು. ತಮ್ಮ ಶುಭಾಶಯಗಳು ಅವಳಿಗೆ ಹೊಸ ಪ್ರೀತಿ ಮತ್ತು ಸಂತೋಷ ತರಲಿ ಎಂದು ನಾವು ಶುಭಾಶಯಗಳನ್ನು ಕೂಡ ಕೋರಿಕೊಳ್ಳುತ್ತೇವೆ. ಕೊನೆಯ ಆಹ್ವಾನ: ಪ್ರಿಯಾಂಕಾ ತನ್ನ ಜೀವನದ ಹೊಸ ಅಧ್ಯಾಯ ಆರಂಭಿಸುತ್ತಾಳೆ. ಆಕೆ ಧೈರ್ಯದಿಂದ, ಪ್ರೀತಿ ಮತ್ತು ಸಕಾರಾತ್ಮಕತೆಯಿಂದ ಮುಂದುವರಿಯುತ್ತದೆ ಎಂದು ಕೂಡ ನಂಬಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.